letter m ಬದಲಿಗೆ we use small letter m. So here also it is molality. ಮೊಲಾಲಿಟಿ ನ ಎಕ್ಸ್ಪ್ರೆಸ್ ಮಾಡದೆ ಇದನ್ನು ಸಹ ಒಂದಷ್ಟು ಡಿಸ್ಕಷನ್ ಆಗಿದೆ. ಮೊಲಾಲಿಟಿ ಇಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ದ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ಅಲ್ಲಿ 1 ಲೀಟರ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತೀವಿ, ಇಲ್ಲಿ 1 kg ಆಫ್ ದ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಚೇಂಜ್ ಆಗೋದೇನೋ ಮೇಲ್ಗಡೆ ಅದೇ ಇರ್ತದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಕೆಳಗಡೆ ವಾಲ್ಯೂಮ್ ಇರಲ್ಲ, ಇಲ್ಲಿ ಏನಾಗುತ್ತೆ ಮಾಸ್ ಆಫ್ ಸಾಲ್ವೆಂಟ್ ಬರುತ್ತೆ. ಹಿಯರ್ ಮಾಸ್ ಆಫ್ ದ ಸಾಲ್ವೆಂಟ್ ಯಾವ್ದ್ರಲ್ಲಿ ಇರಬೇಕದ ಕೆಜಿಸ್ ಅಲ್ಲಿ ಇರಬೇಕು. ಮಾಸ್ ಆಫ್ ದ ಸಾಲ್ವೆಂಟ್ ಟೇಕನ್ ಇನ್ ಕೆಜಿಸ್, ಕಿಲೋಗ್ರಾಮ್ ಅಲ್ಲಿ ಇರಬೇಕು ಮಾಸ್ ಆಫ್ ದ ಸಾಲ್ವೆಂಟ್. ಓಕೆ, ಸೊ ಮೇಲ್ಗಡೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಅಂದ್ರೆ ಎಣ್ಣೆ, ಕೆಳಗಡೆ ವಾಲ್ಯೂಮ್ ಇಲ್ಲ, ಇವಾಗ ವಾಲ್ಯೂಮ್ ಬದಲಿಗೆ ಏನ್ ಬಂದಿದೆ, ಸೊ ವಿ ಹ್ಯಾವ್ ಚೇಂಜ್ ಇಟ್ ಟು ಮಾಸ್ ಅಲ್ವಾ. ಸೊ ಮಾಸ್ ಆಫ್ ದ ಸಾಲ್ವೆಂಟ್ ಅಂತ ಹೇಳಿದ್ ನೋಡಿ, ಮಾಸ್ ಅಂದ್ರೆ ನಾವು ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಇಲ್ಲಿ ಸಾಲ್ವೆಂಟ್ ಆಗಿರೋದ್ರಿಂದ ಇಲ್ಲಿ ಎ ಅಂತ ಬರೀತೀವಿ. ಓಕೆ, ನಾನು ಆಲ್ರೆಡಿ ಹೇಳಿದೆ ಎ ಬಿ ನ ಹೇಗೆ ಬಳಸ್ತಾ ಇದೀವಿ ಅಂತ. ಯೂಶಲಿ ಸಾಲ್ವೆಂಟ್ಗೆ ಸಬ್ಸ್ಕ್ರಿಪ್ಟ್ ಏನ ಬಳಸ್ತೀವಿ, ಸಾಲ್ಯೂಟಿಗೆ ಆದ್ರೆ ಬಿ ನ ಬಳಸ್ತೀವಿ. ಓಕೆ, ಸೊ ಇನ್ನು ರಿಮೈನಿಂಗ್ ಹಾಗೆ ಇರ್ತದೆ, ಇದು ಡಬ್ಲ್ಯೂ ಬಿ ನೇ, ಯಾಕೆಂದ್ರೆ ಇದು ಮೋಲ್ಸ್ ಆಫ್ ಸಾಲ್ಯೂಟ್, ಸಾಲ್ಯೂಟಿಗೆ ಆಗಿರೋದ್ರಿಂದ ಡಬ್ಲ್ಯೂ ಬಿ ಬೈ ಎಂ ಬಿ ಅಂತಾನೆ ಬರೀತೀವಿ, ಅದೇನು ಚೇಂಜ್ ಆಗಿಲ್ಲ. ನಮಗೆ ಚೇಂಜ್ ಆಗಿರೋದು ಡಿನಾಮಿನೇಟರ್ ಅಲ್ವಾ, ಡಿನಾಮಿನೇಟರ್ ಡಬ್ಲ್ಯೂ ಇತ್ತು, ಸೊ ಆ ಡಬ್ಲ್ಯೂ ಅನ್ನು ಹಾಗೆ ಬೇಡ, ಸೊ ಇಟ್ ಈಸ್ ಡಬ್ಲ್ಯೂ. ಓಕೆ, ಸೊ ಈ ರಿಅರೇಂಜ್ ಮಾಡಿದ್ಮೇಲೆ ಸಹ ಈಕ್ವೇಶನ್ ಅದೇ ತರನೇ ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ವಾಲ್ಯೂಮ್ ಇತ್ತು, ಅದ್ರ ಬದಲಿಗೆ ಏನಾಯ್ತು ಇಲ್ಲಿ ಡಬ್ಲ್ಯೂ ಎ ಅಂದ್ರೆ ವೆಯ್ಟ್. ಸೊ ಅಥವಾ ಮಾಸ್, ಮಾಸ್ ಯಾವ್ದ್ರಲ್ಲಿ ಇತ್ತು, ಇಲ್ಲಿ ಕೆಜಿ ಇತ್ತು ಅಲ್ವಾ. ಕೆಜಿ ಇಲ್ಲ ಅಂದ್ರೆ ಇಷ್ಟೇ ಈಕ್ವೇಶನ್, ಈ 1000 ಬೇಡ ಆಗಿತ್ತು, ಆದ್ರೆ ಅವ್ರು ಯೂಶಲಿ ನಮ್ಗೆ ಗ್ರಾಮ್ಸ್ ಅಲ್ಲಿ ಕೊಟ್ಬಿಡ್ತಾರೆ. ಓಕೆ, ಗ್ರಾಮ್ಸ್ ಅಲ್ಲಿ ಕೊಟ್ಟಾಗ ಈ 1000 ಬರುತ್ತೆ ಇಲ್ಲವೇ. ಓಕೆ, ಹಾಗಾಗಿ ಮೊಲಾಲಿಟಿಗೆ ಸರಿನಾ, ಇಫ್ ಯು ವಾಂಟ್ ಈಕ್ವೇಶನ್ ಫಾರ್ ಮೊಲಾಲಿಟಿ, ದಿಸ್ ಇಸ್ ದ ಈಕ್ವೇಶನ್. ಓಕೆ, ಡಬ್ಲ್ಯೂ ಬಿ ಬೈ ಎಂ ಬಿ ಇಂಟು 1000 ಡಿವೈಡೆಡ್ ಬೈ ಡಬ್ಲ್ಯೂ ಎ. ಸರಿನಾ, ವ್ಯತ್ಯಾಸ ಆಗ್ತಾ ಇರೋದೇನು ನಮಗೆ, ಮೊಲಾಲಿಟಿಗೂ ಮೊಲಾಲಿಟಿ ಫಸ್ಟ್ ಕೇಸ್ ಅಲ್ಲಿ ನಮಗೆ ಇಲ್ಲಿ ವಾಲ್ಯೂಮ್ ಟರ್ಮ್ ಬರುತ್ತೆ. ಸರಿನಾ, ಸೊ ಇಲ್ಲಿ ನಮಗೆ ಮೊಲಾಲಿಟಿ ಏನ್ ಬರುತ್ತೆ, ಇಲ್ಲಿ ಮಾಸ್ ಅಥವಾ ವೆಯ್ಟ್ ಆಫ್ ದ ಸಾಲ್ವೆಂಟ್ ಇದೆಲ್ಲ ಆ ಟರ್ಮ್ ಬರುತ್ತೆ. ಓಕೆ, ಸೊ ಹಾಗಾದ್ರೆ ವಿ ಹ್ಯಾವ್ ಡಿಸ್ಕಸ್ ದ ಟೂ ಟರ್ಮ್ಸ್, ಒನ್ ಈಸ್ ಮೊಲಾರಿಟಿ ಅಂದರ್ ಈಸ್ ಮೊಲಾಲಿಟಿ. Let us now go for the third term, which is called as mole fraction. So the third unit for expressing the concentration is mole fraction. Okay. Mole fraction ಅನ್ನು usually small letter x ಇಂದ ನಾವು ಸೊ ಅದನ್ನ representation ಮಾಡ್ತೀವಿ. Okay. So mole fraction is represented by the small letter x. Mole fraction ಅಂದ್ರೆ ಏನು? Mole fraction is defined as, ಇದು ಸಹ ಲಾಸ್ಟ್ ಇಯರ್ ಡಿಸ್ಕಷನ್ ಆಗಿದೆ. It is nothing but number of moles of a particular component ratio. So it is nothing but a ratio. Mole fraction is the ratio of number of moles of a particular component to the total number of moles of all the components. Okay, ಈಗ ನಾನು ಯಾವುದೋ ಒಂದು ಸೊಲ್ಯೂಷನ್ ತಗೊಂಡಿದ್ದೀನಿ ಎಕ್ಸಾಂಪಲ್ ಆಗಿ, ಅದ್ರಲ್ಲಿ 2 ಕಾಂಪೊನೆಂಟ್ಸ್ ಇದೆ, ಎ ಮತ್ತೆ ಬಿ ಅಂತ 2 ಕಾಂಪೊನೆಂಟ್ ಇದೆ. ಈಗ ನನಗೆ ಮೋಲ್ ಫ್ರಾಕ್ಷನ್ ಆಫ್ ಎ ಬೇಕು ಅಥವಾ ಮೋಲ್ ಫ್ರಾಕ್ಷನ್ ಆಫ್ ಬಿ ಬೇಕು, ಎರಡು ಬೇರೆ ಬೇರೆ ಅದು. ಈಗ ಲೆಟ್ ಅಸ್ ಕನ್ಸಿಡರ್ ನನಗೆ ಮೋಲ್ ಫ್ರಾಕ್ಷನ್ ಆಫ್ ಎ ಬೇಕು ಅಂತ ಅನ್ಕೊಳ್ಳೋಣ. ಸೊ ಮೋಲ್ ಫ್ರಾಕ್ಷನ್ ಆಫ್ ಎ ಅಂದ್ರೆ ಏನು, ಎಕ್ಸ್ ಎ. ಮೋಲ್ ಫ್ರಾಕ್ಷನ್ ಆಫ್ ಎ ಇಸ್ ಎಕ್ಸ್ ಎ. ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಬೋತ್ ಎ ಅಂಡ್ ಬಿ. Total number of moles of all the components. ಹಾಗಾಗಿ ಡೆಫಿನೇಷನ್ ಏನು ಹೇಳ್ತೀವಿ, ಮೋಲ್ ಫ್ರಾಕ್ಷನ್ ಆಫ್ ಎನಿ ಕಾಂಪೊನೆಂಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್. ಓಕೆ, ಅದೇ ರೀತಿ ನಿಮಗೆ ಮೋಲ್ ಫ್ರಾಕ್ಷನ್ ಆಫ್ ಬಿ ಬೇಕು ಅಂದ್ರೆ, ಈಗ ಒಂದು ಕಾಂಪೊನೆಂಟ್ ಆಯ್ತು, ಇನ್ನೊಂದು ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಅವಾಗ ಮೇಲ್ಗಡೆ ನ್ಯೂಮರೇಟರ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೊನೆಂಟ್ ಬಿ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೊನೆಂಟ್ಸ್ of A and B. Okay, so ಈ equation ಅನ್ನ number of moles of A ಟರ್ಮ್ ಗೆ ಬಳಸಬಹುದು, ಕೆಳಗಡೆದನ್ನ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೊನೆಂಟ್ ಬಿ ಗೆ ಬಳಸಬಹುದು. ಈಗ ಎರಡೇ ಕಾಂಪೊನೆಂಟ್ ಇತ್ತು ಅಂದ್ರೆ ನಮ್ಮ ಸೊಲ್ಯೂಷನ್ ಅಲ್ಲಿ ಟೋಟಲ್ ಸಮ್ ಆಫ್ ಅಥವಾ ಟೋಟಲ್ ಆಫ್ ಮೋಲ್ ಫ್ರಾಕ್ಷನ್, ಸಮ್ ಟೋಟಲ್ ಆಫ್ ಮೋಲ್ ಫ್ರಾಕ್ಷನ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಇನ್ ಎನಿ ಸೊಲ್ಯೂಷನ್, ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು 1. ಸರಿನಾ, ಎಲ್ಲಾ ಕಾಂಪೊನೆಂಟ್ಸ್
ಮೋಲ್ ಫ್ರಾಕ್ಷನ್ ಅನ್ನ ಕೂಡಿಸಿದ್ರೆ ಅಂದ್ರೆ ಆಡ್ ಮಾಡಿದ್ರೆ ನಮಗೆ ಬರುವಂತದ್ದು ಯಾವಾಗ್ಲೂ ಎಷ್ಟು ವ್ಯಾಲ್ಯೂ 1 ಆಗಿರುತ್ತೆ. ಸರಿನಾ? ಸೊ ಇಲ್ಲಿ ನಾನು ಎರಡೇ ತಗೊಂಡಿದ್ದೀನಿ, ಎ ಮತ್ತೆ ಬಿ ಅಂತ ಎರಡೇ ತಗೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಇತ್ತಪ್ಪ ಸೊಲ್ಯೂಷನ್ ಅಂದ್ರೆ ಏನಾಗುತ್ತೆ ಅವಾಗ? ಸೊ ಲೆಟ್ ಅಸ್ ಸೇ ಎ ಬಿ ಸಿ ಡಿ ಅಂತ ತುಂಬಾ ಕಾಂಪೊನೆಂಟ್ಸ್ ಇದೆ ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ? ಸೊ ಎಕ್ಸ್ ಎ ಎಕ್ಸ್ ಬಿ ಎಕ್ಸ್ ಸಿ ಎಟ್ಸೆಟ್ರಾ ಎಷ್ಟಿದೆಯೋ ಅಷ್ಟು ಕಾಂಪೊನೆಂಟ್ಸ್ ಎಲ್ಲದನ್ನು ಆಡ್ ಮಾಡಿದ್ರೆ ನಮಗೇನು ಬರುತ್ತೆ ಯಾವಾಗಲೂ? ಇಟ್ ಮಸ್ಟ್ ಬಿ ಈಕ್ವಲ್ ಟು 1. ಸೊ ಹಾಗಾಗಿ ನಮಗೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಗೊತ್ತಿರಬೇಕಪ್ಪ ಅಂತ ಹೇಳಿದ್ರೆ, ಸಮ್ ಆಫ್ ಮೋಲ್ ಫ್ರಾಕ್ಷನ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಇನ್ ಎ ಸೊಲ್ಯೂಷನ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಅನ್ನೋದು ಗೊತ್ತಿರಬೇಕು. ಇದು ಕ್ಯಾಲ್ಕುಲೇಷನ್ ಗೆ ನಮಗೆ ಅವಶ್ಯಕತೆ ಇದೆ, ಕ್ಯಾಲ್ಕುಲೇಷನ್ ಬರುತ್ತೆ. ಹಾಗಾಗಿ ಇದೊಂದು ಪಾಯಿಂಟ್ ನೆನಪಿರಬೇಕು. ಸಮ್ ಆಫ್ ಮೋಲ್ ಫ್ರಾಕ್ಷನ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಇನ್ ಎ ಸೊಲ್ಯೂಷನ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ದಟ್ ಈಸ್ ರಿಗಾರ್ಡಿಂಗ್ ದ ಮೋಲ್ ಫ್ರಾಕ್ಷನ್. ಈಗ ನಾವು 3 ಡಿಸ್ಕಷನ್ ಮಾಡಿದ್ವಿ. ಯಾವ್ದಾದ್ರು? ಮೊಲಾಲಿಟಿ ಮತ್ತೆ ಮೋಲ್ ಫ್ರಾಕ್ಷನ್ ಅಂತ 3 ಕಾನ್ಸಂಟ್ರೇಷನ್ ಟರ್ಮ್ಸ್ ನ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಒಂದು ಟೆಂಪರೇಚರ್ ಡಿಪೆಂಡೆಂಟ್, ಇನ್ನೊಂದು ಟೆಂಪರೇಚರ್ ಇಂಡಿಪೆಂಡೆಂಟ್. ಏನು ಟೆಂಪರೇಚರ್ ಡಿಪೆಂಡೆಂಟ್ ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂದ್ರೆ ಅಂತ ಹೇಳಿದ್ರೆ, ಸೊ ಯಾವ ಕಾನ್ಸಂಟ್ರೇಷನ್ ಟೆಂಪರೇಚರ್ ಚೇಂಜ್ ಆದಾಗೆ ಚೇಂಜ್ ಆಗುತ್ತೋ ಅದುವೇ ಅದನ್ನ ನಾವು ಟೆಂಪರೇಚರ್ ಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಕರಿತೀವಿ. ಯಾವ ಕಾನ್ಸಂಟ್ರೇಷನ್ ಟರ್ಮ್ ಟೆಂಪರೇಚರ್ ಚೇಂಜ್ ಆದಾಗೆ ಅದು ಚೇಂಜ್ ಆಗಲ್ವೋ ಅದನ್ನ ನಾವೆಂತ ಕರಿತೀವಿ? ಟೆಂಪರೇಚರ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ಈ 3 ಡಿಸ್ಕಸ್ ಮಾಡಿದ್ವಲ್ಲ, ಮೊಲಾಲಿಟಿ ಮತ್ತೆ ಮೋಲ್ ಫ್ರಾಕ್ಷನ್, ಇದರಲ್ಲಿ ಟೆಂಪರೇಚರ್ ಇಂಡಿಪೆಂಡೆಂಟ್ ಯಾವುದು, ಟೆಂಪರೇಚರ್ ಡಿಪೆಂಡೆಂಟ್ ಯಾವುದು ಅಂತ ಗೊತ್ತಾಗಬೇಕು. ಓಕೆ, ಸೊ ಸಿಂಪ್ಲಿ ದ ಫಸ್ಟ್ ಟರ್ಮ್ ವಿಚ್ ಈಸ್ ಮೊಲಾರಿಟಿ. ಸೊ ಯೂಶಲಿ ಮೊಲಾರಿಟಿ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಮೊಲಾರಿಟಿ ಅಂತ ಟರ್ಮ್ ಇದೆಯಲ್ಲ, ಫಸ್ಟ್ ಟರ್ಮ್ ಡಿಸ್ಕಸ್ ಮಾಡಿದ್ವಲ್ಲ, ಅದು ಟೆಂಪರೇಚರ್ ಡಿಪೆಂಡೆಂಟ್. ವೆರಾಸ್ ಮೊಲಾಲಿಟಿ and mole fraction. So this is temperature dependent. Molarity is temperature dependent, whereas molality and mole fraction iveradu innavalla, these are said to be temperature independent. ಹಾಗಾದ್ರೆ ಮೊಲಾರಿಟಿ ಯಾಕೆ ಟೆಂಪರೇಚರ್ ಡಿಪೆಂಡೆಂಟ್, ಮೊಲಾಲಿಟಿ ಮತ್ತೆ ಮೋಲ್ ಫ್ರಾಕ್ಷನ್ ಯಾಕೆ ಟೆಂಪರೇಚರ್ ಇಂಡಿಪೆಂಡೆಂಟ್ ಅನ್ನೋದನ್ನ ನೀವೇ ಹೇಳಬೇಕು. ಓಕೆ, ಸೊ ಐ ವಿಲ್ ಸ್ಟಾಪ್ ಮೈ ಡಿಸ್ಕಷನ್ ಆನ್ ಸೊಲ್ಯೂಷನ್ಸ್ ಹಿಯರ್. ಸೊ ಇವತ್ತಿಗೆ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಓಕೆ, ಸೊ ಬಿಫೋರ್ ಐ ಅಪ್ಲೋಡ್ ದ ನೆಕ್ಸ್ಟ್ ಕ್ಲಾಸ್ಗೆ ಸೊ ನಾನು ವಿಡಿಯೋ ಕೊಡೋದಕ್ಕಿಂತ ಮುಂಚೆ ನೀವು ನನಗೆ ರಿಪ್ಲೈ ಮಾಡಬೇಕು. ಏನಂತ? ಮೊಲಾರಿಟಿ ಯಾಕೆ ಟೆಂಪರೇಚರ್ ಡಿಪೆಂಡೆಂಟ್, ಮೊಲಾಲಿಟಿ ಮತ್ತೆ ಮೋಲ್ ಫ್ರಾಕ್ಷನ್ ಯಾಕೆ ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂತೇಳಿ ನನಗೆ ಆನ್ಸರ್ ಮಾಡಬೇಕು. ನೀವು ರಿಪ್ಲೈ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಇರ್ತದೆ. ಓಕೆ, ಸೊ ನೀವು ಓದ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಯು ಶುಡ್ ಆನ್ಸರ್ ವೈ ಮೊಲಾರಿಟಿ ಈಸ್ ಸೆಟ್ ಟು ಬಿ ಟೆಂಪರೇಚರ್ ಡಿಪೆಂಡೆಂಟ್, why molality and mole fractions are temperature independent. Okay, ಈ ಕ್ವಶನ್ ಗೆ ನೀವು ಹುಡುಕ್ತಿರೋ ಆನ್ಸರ್ ಅಂತ ಅನ್ಕೊಂಡಿದ್ದೀನಿ. ಮೋಸ್ಟ್ ಆಫ್ ಯು ಹ್ಯಾವ್ ಆಲ್ರೆಡಿ ಟೆಕ್ಸ್ಟ್ ಬುಕ್ಸ್ ವಿತ್ ಯು ಅಲ್ವಾ? ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇದೆ, ಸ್ವಲ್ಪ ಮೆಟೀರಿಯಲ್ಸ್ ಇದೆ ಅಂತ ಅನ್ಕೊಂಡಿದ್ದೀನಿ. ಅದನ್ನ ನೋಡಿ ನೀವು ಇದನ್ನ ಆನ್ಸರ್ ಮಾಡಬೇಕು ನನಗೆ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಸಾಲಿಬಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಬ್ಯೂಟಿಫುಲ್ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಹೋಪ್ ಆಲ್ ಆಫ್ ಯು ವಿಲ್ ಆನ್ಸರ್ ದಿಸ್. ಓಕೆ, ಸೊ ಓಕೆ, thank you.